ಇವತ್ತು ನಾನು ಸೀಮೆ ಬದನೆಕಾಯಿ ರಾಯ್ತಾ ಮಾಡ್ತಾ ಇದ್ದೀನಿ. PU ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದು 2 ಚಾನೆಲ್ಗಳಿವೆ, ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಿಮ್ಮಲ್ಲಿ ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ಉಪಯೋಗ ಆಗಬಹುದು. ನಾನು 2 ಸೀಮೆ ಬದನೆಕಾಯಿ ತಗೊಂಡಿದ್ದೆ. ಇದನ್ನ ಹೆಚ್ಕೊಂಡು ಮೊದಲು ಕಹಿ ತೆಕ್ಕೊಳ್ಳೋಣ. ಕಹಿ ತೆಗೆದು ಇದನ್ನ ತೊಳ್ಕೊಂಡ್ ಬಿಡ್ತೀನಿ. ಇವಾಗ ಸಿಪ್ಪೆ ತೆಕ್ಕೋಬೇಕು. ಇದೇ ರೀತಿ ಎಲ್ಲ ತೆಕ್ಕೊಂಡು ಅದನ್ನೆಲ್ಲ ತುರಿದಿಟ್ಕೊಂಡ್ ಬಿಡ್ತೀನಿ. ಈಗ ಇದು ಒಂದು ಪಾತ್ರೆಗೆ ಹಾಕೊಂಡು ಕುಕ್ಕರ್ ನಲ್ಲಿ ಬೇಯಿಸ್ಕೊಂತೀನಿ. 2 ವಿಷಲ್ ಸಾಕಾಗುತ್ತೆ. ಈಗ ಇದು ಬೆಂದಾಗಿದೆ. ಬೆಂದಿರೋ ಸೀಮೆ ಬದನೆಕಾಯಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮೊಸರಿಗೆ ಹಾಕ್ತೀನಿ. ತಣ್ಣಗಾಗಿದೆ. ಈಗ ಒಂದು 300 ml ಅಷ್ಟು, 1/4 ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ಮೊಸರು ತಗೊಂಡಿದ್ದೀನಿ. ಒಂಚೂರು ಉಪ್ಪು ಹಾಕಿ ಕಲ್ಸ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡ್ಕೋಬೇಕು. 1 ಚಮಚ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂತ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಉದ್ದಿನ ಬೇಳೆ, ಕಡಲೆಬೇಳೆ ಹಾಕೊಳ್ಳೋಣ. ಕಡಲೆಬೇಳೆ, ಉದ್ದಿನ ಬೇಳೆ. ನಾ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟಿದ್ದೀನಿ, ಅದು ತೆಗೆದು ಆಚೆ ಇಟ್ಬಿಡ್ತಾರೆ ಅಂದ್ಬಿಟ್ಟು. ಆಮೇಲೆ ಹಸಿಮೆಣಸಿನಕಾಯಿ, ಕೊನೆಯಲ್ಲಿ ಇಂಗ್ ಹಾಕೊಂಡಿದ್ದೀನಿ, ಅದನ್ನ ರೆಕಾರ್ಡ್ ಮಾಡೋದು ಮರ್ತ್ಬಿಟ್ಟಿದ್ದೀನಿ. ಒಗ್ಗರಣೆನ ಇವಾಗ ನಾವು ರಾಯ್ತಕ್ಕೆ ಹಾಕೊಳ್ಳೋಣ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ ರಾಯ್ತಾ ಆಗತ್ತೆ. ಒಂದ್ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಒಂಚೂರು ಇನ್ನೊಂದ್ ಸ್ವಲ್ಪ ಮೊಸರು ಸೇರಿಸ್ಕೊಂತೀನಿ. ಅದ್ ಹದ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಸೇರಿಸ್ಕೋಬಹುದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ ರಾಯ್ತಾ ರೆಡಿ. ತುಂಬಾ ರುಚಿಯಾಗಿರುತ್ತೆ. ಮಾಡಿ ಕೊಟ್ಬಿಟ್ರೆ ಯಾವ ತರಕಾರಿದು ಅಂತಾನೆ ಹೇಳಕ್ ಗೊತ್ತಾಗಲ್ಲ. ಒಂದ್ಸಲ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ.